ನಮಸ್ಕಾರ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎಷ್ಟೊಂದು ಚಿಹ್ನೆಗಳನ್ನು ನೋಡ್ತೀವಿ ಅಲ್ವಾ? ಹೌದು. ಆಕಾಶದಲ್ಲಿ ಕಪ್ಪು ಮೋಡ ದಟ್ಟವಾದ್ರೆ ಸಾಕು, ಛತ್ರಿ ತಗೋ ಮಳೆ ಬರುತ್ತೆ ಅಂತೀವಿ. ಹೌದು ಹೌದು ಮರದಲ್ಲಿ ಒಂದು ಸಣ್ಣ ಚಿಗುರು ಕಾಣಿಸಿದ್ರೆ ಅಬ್ಬಾ, ಕೊನೆಗೂ ಚಳಿಗಾಲ ಮುಗಿತು, ವಸಂತಕಾಲ ಬಂತು ಅಂತ ಖುಷಿ ಪಡ್ತೀವಿ. ಇದು ಪ್ರಕೃತಿ ನಮಗೆ ಕಳಿಸ್ಕೊಟ್ಟಿರೋ ಒಂದು ಭಾಷೆ. ಖಂಡಿತ. ಅದೊಂದು ರೀತಿ ಭರವಸೆ ಕೊಡುವ ಭಾಷೆ. ಯಾಕಂದ್ರೆ ಆ ಚಿಹ್ನೆಗೂ ಅದರ ಪರಿಣಾಮಕ್ಕೂ ಒಂದು ನೇರವಾದ ಸಂಬಂಧ ಇರುತ್ತೆ. ಅದರಲ್ಲಿ ಅನುಮಾನ ಇರಲ್ಲ. ನಿಜ. ಇವತ್ತು ನಾವು ಮಾತಾಡಕ್ ಹೊರಟಿರೋ ವಿಷಯ ಕೂಡ ಇದೇ ತರದ ಒಂದು ಚಿಹ್ನೆಗೆ ಸಂಬಂಧಿಸಿದ್ದು. ಲೂಕನ ಸುವಾರ್ತೆಯಲ್ಲಿ ಬರೋ ಒಂದು ಚಿಕ್ಕ ಸಾಮತಿ ನೋಡಕ್ ತುಂಬಾನೇ ಸರಳ ಅನಿಸ್ಬೋದು, ಆದ್ರೆ ಇದ್ರೊಳಗೆ ಒಂದು ದೊಡ್ಡ ಭವಿಷ್ಯವಾಣಿ ಅಡಗಿದೆ. ಹೌದು. ಯೇಸುಸ್ವಾಮಿ ಒಂದು ಅಂಜೂರದ ಮರವನ್ನ ಉದಾಹರಣೆಯಾಗಿ ಇಟ್ಕೊಂಡು ಇಡೀ ಪ್ರಪಂಚದ ಭವಿಷ್ಯದ ಬಗ್ಗೆ ಒಂದು ಆಳವಾದ ಸತ್ಯವನ್ನು ಹೇಳ್ತಾರೆ. ನಾವಿವತ್ತು ಈ ಸರಳ ಕಥೆಯಲ್ಲಿ ಅಡಗಿರುವ ಆ ಒಗಟನ್ನು ಬಿಡಿಸೋಕ ಪ್ರಯತ್ನ ಮಾಡ್ತಿದ್ದೀವಿ. ನಾವು ನೋಡ್ತಿರೋದು ಲೂಕನ ಸುವಾರ್ತೆಯ 21ನೇ ಅಧ್ಯಾಯ 29ರಿಂದ 33ನೇ ವಚನಗಳು. ಹೌದು. ಇದರ ಉದ್ದೇಶ ಕೇವಲ ಮೇಲ್ನೋಟದ ಅರ್ಥ ಹೇಳುವುದಲ್ಲ, ಬದಲಿಗೆ ಅದರ ಹಿಂದಿರುವ ಬೇರೆ ಬೇರೆ ಪದರುಗಳನ್ನು ಅರ್ಥ ಮಾಡಿಕೊಳ್ಳೋದು. ಒಂದು ಮರದಿಂದ ಶುರುವಾಗಿ ಅದು ಇಡೀ ಬ್ರಹ್ಮಾಂಡದ ಅಂತ್ಯದವರೆಗೂ ನಮ್ಮನ್ನ ಹೇಗೆ ಕರ್ಕೊಂಡು ಹೋಗುತ್ತೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಇದರ ಸಂದರ್ಭ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಈ ಅಂಜೂರದ ಮರದ ಕತೆ ಹೇಳೋಕ್ಕಿಂತ ಸ್ವಲ್ಪ ಮುಂಚೆ ಯೇಸುಸ್ವಾಮಿ ಯುದ್ಧ, ಭೂಕಂಪ, ಕ್ಷಾಮ ಹೀಗೆ ಮೈಜುಮ್ಮೆನಿಸುವ ಘಟನೆಗಳ ಬಗ್ಗೆ ಮಾತಾಡ್ತಿರ್ತಾರೆ. ಹೌದು. ಒಂದು ರೀತಿ ಭಯ, ಆತಂಕದ ವಾತಾವರಣ ಇರುತ್ತೆ. ಅದೇ, ಆ ಟೆನ್ಷನ್ ಮಧ್ಯೆ ಇದ್ದಕ್ಕಿದ್ದಂತೆ ಅಷ್ಟೊಂದು ಶಾಂತವಾದ ಅಂಜೂರದ ಮರದ ಉದಾಹರಣೆಗೆ ಯಾಕೆ ಬರ್ತಾರೆ? ಯಾಕೀ ತಿಡೀರ್ ಬದಲಾವಣೆ? ಇದು ಉದ್ದೇಶಪೂರ್ವಕವಾದ ಬದಲಾವಣೆ. ಆ ಭಯಾನಕ ವಾತಾವರಣದಿಂದ ಜನರನ್ನು ಒಂದು ಭರವಸೆಯ ಕಡೆಗೆ ತಿರುಗಿಸ್ಲಿಕ್ಕಾಗಿ. ಸರಿ, ಆದ್ರೆ ಯಾಕೆ ಅಂಜೂರದ ಮರ? ಬೇರೆ ಯಾವುದೂ ಇರ್ಲಿಲ್ವಾ? ಒಳ್ಳೆ ಪ್ರಶ್ನೆ. ಇಸ್ರೇಲ್ನಲ್ಲಿ ಬೇರೆ ಮರಗಳು ಇರ್ಲಿಲ್ವಾ ಅಂತ ಯೋಚನೆ ಬರೋದು ಸಹಜ. ಬಹುಶಃ ಎಲ್ಲರಿಗೂ ಗೊತ್ತಿರೋ ಮರ ಅಂತ ಬಳಸಿದ್ರು ಅನ್ನೋದು ಒಂದು ಕಾರಣ. ಆದ್ರೆ ಅದಕ್ಕಿಂತಲೂ ಒಂದು ಅದ್ಭುತವಾದ ಕಾರಣವಿದೆ. ಹೌದಾ? ಅದೇನು? ಇಸ್ರೇಲ್ನಲ್ಲಿರುವ ಆಲಿವ್ ಮರದಂತಹ ಬಹುತೇಕ ಮರಗಳು ನಿತ್ಯ ಹರಿದ್ವರ್ಣ, ಅಂದ್ರೆ ವರ್ಷವಿಡೀ ಹಸಿರಾಗೇ ಇರ್ತವೆ. ಅವು ಋತುಮಾನಕ್ಕೆ ಅಷ್ಟಾಗೆ ಬದಲಾಗಲ್ಲ. ಓಕೆ. ಆದ್ರೆ ಅಂಜೂರದ ಮರ ಹಾಗಲ್ಲ. ಚಳಿಗಾಲದಲ್ಲಿ ಅದು ತನ್ನ ಎಲ್ಲಾ ಎಲೆಗಳನ್ನು ಉದುರಿಸಿ ಒಣಗಿದ ಕೊಂಬೆಗಳ ತರ ಸಂಪೂರ್ಣ ಬೋಳಾಗಿ ನಿಲ್ಲುತ್ತೆ. ಒಂದು ನಿಮಿಷ, ಹಾಗಾದ್ರೆ ನೀವು ಹೇಳ್ತಿರೋದು ಅಲ್ಲಿನ ಬೇರೆ ಮರಗಳು ಎಲೆ ಉದುರಿಸ್ತಿರ್ಲಿಲ್ಲ ಅಂತಾನಾ? ಇದು ನನಗೊಂಥರ ಹೊಸ ವಿಷಯ. ಹೌದು. ಹಾಗಾದ್ರೆ ಅಂಜೂರದ ಮರ ಪ್ರದೇಶದ ಅತ್ಯಂತ ಸ್ಪಷ್ಟವಾದ ಕ್ಯಾಲೆಂಡರ್ ಇದ್ದಾಗೆ, ಹೇ ನೋಡಿ ಋತು ಬದಲಾಗ್ತಿದೆ ಅಂತ ಎಲ್ಲರಿಗಿಂತ ಜೋರಾಗಿ ಕೂಗಿ ಹೇಳೋ ಮರ ಅದು. ನಿಖರವಾಗಿ ಅದೇ ಕಾರಣಕ್ಕೆ ಯೇಸುಸ್ವಾಮಿ ಆ ಮರವನ್ನು ಆರಿಸಿಕೊಂಡಿದ್ದು. ಒಬ್ಬ ರೈತನಿಗೆ ಬೋಳಾಗಿದ್ದ ಅಂಜೂರದ ಮರದಲ್ಲಿ ಒಂದು ಸಣ್ಣ ಚಿಗುರು ಕಂಡ ತಕ್ಷಣ ಯಾವುದೇ ಅನುಮಾನವಿಲ್ಲದೆ ಚಳಿಗಾಲ ಮುಗೀತು, ಇನ್ನು ಬೇಸಿಗೆ ಶುರು ಅಂತ 100ಕ್ಕೆ 100 ಖಚಿತವಾಗಿ ಗೊತ್ತಾಗ್ತಿತ್ತು. ಅದೇ ರೀತಿ ಯೇಸುಸ್ವಾಮಿ ಹೇಳ್ತಿರೋದು, ನೋಡಿ, ಜಗತ್ತಿನಲ್ಲಿ ಕೆಲವು ಘಟನೆಗಳು ನಡೆದಾಗ ನೀವು ಅಷ್ಟೇ ಖಚಿತವಾಗಿ ದೇವರ ರಾಜ್ಯ ಹತ್ರ ಬಂತು ಅಂತ ತಿಳಿದುಕೊಳ್ಬೇಕು. ಅಂದ್ರೆ ಇದಕ್ಕೆ ಯಾವ ರಹಸ್ಯ ಜ್ಞಾನವೂ ಬೇಕಿಲ್ಲ, ಕಣ್ಣು ತೆರೆದು ಗಮನಿಸದೆ ಸಾಕು ಅನ್ನೋದು ಅವರ ಪಾಠ. ಹೌದು. ಇದು ಇಡೀ ಕಥೆಯ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಅಂದ್ರೆ ಅವರು ಜನರನ್ನ ಭಯದ ಚಳಿಗಾಲದಿಂದ, ಅಂದ್ರೆ ಯುದ್ಧ, ಸಂಕಟ, ನಾಶದ ವಾತಾವರಣದಿಂದ ನಿರೀಕ್ಷೆ ಮತ್ತು ಭರವಸೆಯ ವಸಂತಕಾಲದ ಕಡೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಖಂಡಿತ. ದೇವರ ರಾಜ್ಯದ ಆಗಮನವು ವಿಶ್ವಾಸಿಗಳಿಗೆ ಭಯಪಡುವ ವಿಷಯವಲ್ಲ, ಅದು ಸಂಭ್ರಮದ ವಿಷಯ ಅನ್ನೋದನ್ನು ಸ್ಪಷ್ಟಪಡಿಸ್ತಿದ್ದಾರೆ. ಕಷ್ಟಗಳು ಅಂತ್ಯದ ಸೂಚನೆಯಲ್ಲ, ಬದಲಾಗಿ ಹೊಸ ಆರಂಭದ ಸೂಚನೆ. ಚಳಿಗಾಲದ ಕೊನೆಯ ದಿನಗಳು ಎಷ್ಟು ಕಠಿಣವಾಗಿರುತ್ತವೋ ಅಷ್ಟೇ ಹತ್ತಿರದಲ್ಲಿ ವಸಂತಕಾಲ ಇರುತ್ತೆ ಅನ್ನೋದು ಇದರ ಸಂದೇಶ. ಸರಿ. ಅಂಜೂರದ ಮರದ ಹಿಂದಿನ ರಹಸ್ಯ ಈಗ ಅರ್ಥವಾಯ್ತು. ಆದ್ರೆ ಲೂಕನು ಬರೆಯುವಾಗ ಒಂದು ಸಣ್ಣ ವಿವರವನ್ನು ಸೇರಿಸ್ತಾನೆ. ಅದು ಕುತೂಹಲ ಮೂಡಿಸುತ್ತೆ. ಯಾವುದು? ಅಂಜೂರದ ಮರವನ್ನು ಹಾಗೂ ಇತರ ಮರಗಳನ್ನು ಗಮನಿಸಿರಿ ಅಂತ ಹೇಳ್ತಾನೆ. ಕೇವಲ ಅಂಜೂರದ ಮರ ಅಂದ್ರೆ ಸಾಕಾಗಿತ್ತು ಅಲ್ವಾ? ಯಾಕೆ ಹಾಗೂ ಇತರ ಮರಗಳನ್ನು ಅಂತ ಸೇರಿಸ್ಬೇಕಿತ್ತು? ಖಂಡಿತ, ಅದಕ್ಕೊಂದು ಕಾರಣ ಇದೆ. ಆ ಸಣ್ಣ ಪದಗಳು ಇಡೀ ವ್ಯಾಖ್ಯಾನವನ್ನೇ ಬದಲಾಯಿಸುವಷ್ಟು ಶಕ್ತಿಶಾಲಿ. ಯಾಕಂದ್ರೆ ಬೈಬಲ್ ವ್ಯಾಖ್ಯಾನದಲ್ಲಿ ಅಂಜೂರದ ಮರವನ್ನ ಇಸ್ರೇಲ್ ದೇಶದ ರಾಷ್ಟ್ರೀಯ ಸಂಕೇತ ಅಂತ ನೋಡುವ ಒಂದು ಪರಂಪರೆ ಇದೆ. ಓ ಹೌದು, ನಾನು ಕೇಳಿದ್ದೇನೆ. ಅಂಜೂರದ ಮರ ಚಿಗುರುವುದು ಅಂದ್ರೆ 1948ರಲ್ಲಿ ಇಸ್ರೇಲ್ ರಾಷ್ಟ್ರ ಪುನಃ ಸ್ಥಾಪನೆಯಾದ ಘಟನೆಗೆ ಹೋಲಿಸ್ತಾರೆ. ಇದೇನಾ ನೀವು ಹೇಳ್ತಿರೋದು? ಅದೇ ವ್ಯಾಖ್ಯಾನ. ಆ ಪ್ರಕಾರ ಯೇಸುಸ್ವಾಮಿ ಹೇಳಿದ್ದು
ಇಸ್ರೇಲ್ ರಾಷ್ಟ್ರದ ಪುನರುತ್ಥಾನದ ಬಗ್ಗೆ ಅಂತ ಕೆಲವರು ವಾದಿಸ್ತಾರೆ. ಆದ್ರೆ ಲೂಕನು ಬಹಳ ಜಾಗರೂಕತೆಯಿಂದ ಹಾಗೂ ಇತರ ಮರಗಳನ್ನು ಅಂತ ಸೇರಿಸುವ ಮೂಲಕ ಆ ವಾದಕ್ಕೆ ಪರೋಕ್ಷವಾಗಿ ಉತ್ತರ ಕೊಡ್ತಿದ್ದಾನೆ. ಅಂದ್ರೆ ಅವನ್ ಹೇಳ್ತಿರೋದು, ನೋಡಿ, ಇದು ಕೇವಲ ಒಂದು ಮರದ ಕಥೆಯಲ್ಲ ಅಥವಾ ಒಂದು ದೇಶದ ಸಂಕೇತವಲ್ಲ, ಇದು ಜಗತ್ತಿನ ಎಲ್ಲ ಮರಗಳಿಗೂ ಎಲ್ಲ ಜನರಿಗೂ ಅನ್ವಯಿಸುವ ಒಂದು ಸಾರ್ವತ್ರಿಕ ಸತ್ಯ ಅಂತ. ಅದ್ಭುತ. ಅಂದ್ರೆ ಲೂಕನು ಈ ಸಂದೇಶವನ್ನ ಯಾರೋ ಒಬ್ರು ಸಂಕುಚಿತವಾಗಿ ಅರ್ಥೈಸ್ಕೊಳ್ಬಾರ್ದು ಅಂತ ಮೊದಲೇ ಖಚಿತಪಡಿಸ್ಕೊಳ್ತಿದ್ದಾನೆ. ಸರಿ, ಇಲ್ಲಿವರೆಗಿನ ಒಗಟುಗಳ ಬಿಡಿಸಿದಂತಾಯ್ತು. ಆದ್ರೆ ಈಗ ನಾವು ಬರ್ತಿರೋದು ಈ ಭಾಗದ ಅತ್ಯಂತ ದೊಡ್ಡ ಮತ್ತು ಗೊಂದಲದ ಒಗಟಿಗೆ. ಗೆ ಹೋಗಿ 2000 ವರ್ಷಗಳೇ ಆಯ್ತು. ಆದ್ರೆ ಜಗತ್ತು ಇನ್ನೂ ಅಂತ್ಯವಾಗಿಲ್ಲ. ಏನಿದರ ಅರ್ಥ? ನೀವು ಈ ಅಧ್ಯಾಯದ ಅತ್ಯಂತ ಕಠಿಣವಾದ ಮತ್ತು ಹೆಚ್ಚು ಚರ್ಚೆಗೆ ಒಳಗಾದ ವಾಕ್ಯವನ್ನು ಕೈಗೆತ್ತಿಕೊಂಡಿದ್ದೀರಿ. ಇದರ ಬಗ್ಗೆ ಪಂಡಿತರು ಶತಮಾನಗಳಿಂದ ತಲೆಕೆಡಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಇದಕ್ಕೆ 3 ಮುಖ್ಯವಾದ ವಿವರಣೆಗಳನ್ನು ಕೊಡುತ್ತಾರೆ. 3 ವಿವರಣೆಗಳ? ಸರಿ, ಇದನ್ನ ಹೀಗೆ ನೋಡೋಣ. ಅವರು ಈ ಪೀಳಿಗೆ ಅಂದಾಗ ಅವರು ಮಾತಾಡ್ತಿದ್ದ ಜನರ ಬಗ್ಗೆ ಹೇಳ್ತಿದ್ದಾರಾ? ಅಥವಾ 100 ವರ್ಷ ಉಳಿಯೋ ಒಂದು ಜನಾಂಗದ ಬಗ್ಗೆ ಹೇಳ್ತಿದ್ದಾರಾ? ಅಥವಾ ಯುಗದ ಕೊನೆಯಲ್ಲಿ ಬರುವ ಒಂದು ನಿರ್ದಿಷ್ಟ ಗುಂಪಿನ ಬಗ್ಗೆ ಹೇಳ್ತಿದ್ದಾರಾ? ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಮೊದಲನೇ ಸಾಧ್ಯತೆಯೇ ಮೊದಲನೇ ವ್ಯಾಖ್ಯಾನ. ಈ ಪೀಳಿಗೆ ಅಂದ್ರೆ ಯೇಸುಸ್ವಾಮಿ ಜೊತೆ ಆ ಕ್ಷಣದಲ್ಲಿ ಮಾತನಾಡುತ್ತಿದ್ದ ಅವರ ಸಮಕಾಲೀನ ಜನರು. ಅವರಿಗೆ. ಹೌದು, ಅವರ ಪ್ರಕಾರ ಆ ಜನರು ಸಾಯುವುದಕ್ಕಿಂತ ಮುಂಚೆಯೇ ಒಂದು ದೊಡ್ಡ ಘಟನೆ ನಡೆಯುತ್ತದೆ. ಅದೇ ಕ್ರಿಸ್ತ ಶಕ 70ರಲ್ಲಿ ನಡೆದ ಜೆರುಸಲೇಮಿನ ದೇವಾಲಯದ ಸಂಪೂರ್ಣ ನಾಶ. ಇದು ಯೇಸುಸ್ವಾಮಿ ಹೇಳಿದಂತೆಯೇ ಅಕ್ಷರಶಃ ನಡೆಯಿತು. ಇದು ಸಂದರ್ಭಕ್ಕೆ ಅತ್ಯಂತ ಹತ್ತಿರವಾದ ವ್ಯಾಖ್ಯಾನ. ಸರಿ, ಹಾಗಾದ್ರೆ 2ನೇ ಮತ್ತು 3ನೇ ಸಾಧ್ಯತೆಗಳೇನೋ? 2ನೇ ಸಾಧ್ಯತೆ ನೀವು ಹೇಳಿದ ಹಾಗೆ ಒಂದು ಜನಾಂಗಕ್ಕೆ ಸಂಬಂಧಿಸಿದ್ದು. ಇಲ್ಲಿ ಪೀಳಿಗೆ ಅನ್ನೋ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಜನಾಂಗ ಅನ್ನೋ ಅರ್ಥವೂ ಇದೆ. ಆ ಪ್ರಕಾರ ಎಷ್ಟೇ ಕಷ್ಟಗಳು ಬಂದರೂ ಯಹೂದಿ ಜನಾಂಗವು ಜಗತ್ತಿನ ಅಂತ್ಯದವರೆಗೂ ನಾಶವಾಗದೆ ಉಳಿಯುತ್ತದೆ ಅನ್ನೋದು ಇದರ ಅರ್ಥ. ಓಕೆ, 3ನೇದು? ಇನ್ನು 3ನೇ ವ್ಯಾಖ್ಯಾನ ಭವಿಷ್ಯದ ಕಡೆಗೆ ನೋಡುತ್ತೆ. ಅದರ ಪ್ರಕಾರ ಈ ಪೀಳಿಗೆ ಅಂದರೆ ಜಗತ್ತಿನ ಅಂತ್ಯಕ್ಕೆ ಕಾರಣವಾಗುವ ಆ ನಿರ್ದಿಷ್ಟ ಚಿಹ್ನೆಗಳನ್ನು ಕಣ್ಣಾರೆ ನೋಡುವ ಕೊನೆಯ ಪೀಳಿಗೆ. ಆ ಚಿಹ್ನೆಗಳು ಕಾಣಿಸಲು ಶುರುವಾದ ಮೇಲೆ ಅಂತ್ಯವು ಬಹಳ ಬೇಗನೆ ಬರುತ್ತದೆ. ಹಾಗಾದ್ರೆ ಈ 3ರಲ್ಲಿ ಯಾವುದು ಹೆಚ್ಚು ತಾರ್ಕಿಕ ಅನಿಸುತ್ತೆ? ಹೆಚ್ಚಿನ ಪಂಡಿತರು ಒಪ್ಪುವುದೇನೆಂದ್ರೆ ಯೇಸುಸ್ವಾಮಿ ಇಲ್ಲಿ 2 ಘಟನೆಗಳನ್ನು ಒಟ್ಟಿಗೆ ಸೇರಿಸಿ ಮಾತನಾಡುತ್ತಿದ್ದಾರೆ. ಒಂದು ಹತ್ತಿರದ ಭವಿಷ್ಯದಲ್ಲಿ ನಡೆಯುವ ಜೆರುಸಲೇಮಿನ ನಾಶ, ಇನ್ನೊಂದು ದೂರದ ಭವಿಷ್ಯದಲ್ಲಿ ನಡೆಯುವ ಲೋಕಾಂತ್ಯ. ಹಾಗಾಗಿ ಅವರ ಮಾತಿನ ಮೊದಲ ಮತ್ತು ನೇರವಾದ ಅರ್ಥ ಅವರ ಸಮಕಾಲೀನರಿಗೆ ಅನ್ವಯಿಸುತ್ತೆ. ಅಂದ್ರೆ ಆ ಭವಿಷ್ಯವಾಣಿಯ ಒಂದು ಭಾಗ ಆಗಲೇ ನೆರವೇರಿದೆ. ಸರಿ, ಈ ಎಲ್ಲಾ ಚಿಹ್ನೆಗಳನ್ನು ಹೇಳಿದ ನಂತರ ಯೇಸುಸ್ವಾಮಿ ಒಂದು ಅಂತಿಮ ಅತ್ಯಂತ ಶಕ್ತಿಯುತವಾದ ಮಾತನ್ನು ಹೇಳ್ತಾರೆ. ಹೌದು, ಭೂಮಿಯಾಕಾಶಗಳು ಗತಿಸಿ ಹೋಗುತ್ತವೆ, ಆದರೆ ನನ್ನ ಮಾತುಗಳು ಎಂದಿಗೂ ಗತಿಸಿ ಹೋಗುವುದಿಲ್ಲ. ಇದು ಕೇಳೋಕೆ ಸರಳ ಅನ್ಸಿದ್ರೂ ಇದೊಂದು ಅಸಾಮಾನ್ಯವಾದ ಹೇಳಿಕೆ. ಖಂಡಿತ. ಇದೊಂದು ಮೈಕ್ ಡ್ರಾಪ್ ಕ್ಷಣದ ಹಾಗೆ. ಇದರ ಹಿಂದಿನ ಧಾರ್ಮಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡ್ರೆ ಇದರ ತೂಕ ಗೊತ್ತಾಗುತ್ತೆ. ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯ 48ರಲ್ಲಿ ದೇವರ ವಾಕ್ಯವೋ ಎನ್ನೆಂದಿಗೂ ನಿಲ್ಲುವುದು ಅಂತ ಹೇಳಲಾಗಿದೆ. ಹೌದು. ಅಲ್ಲಿ ಕೇವಲ ದೇವರ ವಾಕ್ಯ ಮಾತ್ರ ಶಾಶ್ವತ. ಇಲ್ಲಿ ಯೇಸುಸ್ವಾಮಿ ತಮ್ಮ ಮಾತುಗಳಿಗೆ ದೇವರ ವಾಕ್ಯಕ್ಕಿರುವಷ್ಟೇ ಅಧಿಕಾರ ಮತ್ತು ಶಾಶ್ವತತೆಯನ್ನು ಕೊಡ್ತಿದ್ದಾರೆ. ಇದು ಪರೋಕ್ಷವಾಗಿ ಅವರು ತಮ್ಮ ದೈವತ್ವವನ್ನು ಘೋಷಿಸಿಕೊಳ್ಳುತ್ತಿರುವ ರೀತಿ. ಹೌದು, ನೀವು ನೋಡುತ್ತಿರುವ ಈ ಬ್ರಹ್ಮಾಂಡಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಇದೆ, ಆದ್ರೆ ನನ್ನ ಬೋಧನೆಗಳಿಗೆ ಇಲ್ಲ ಅಂತ ನೇರವಾಗಿ ಹೇಳ್ತಿದ್ದಾರೆ. ಹಾಗಾದರೆ ಇದರ ಒಟ್ಟು ಸಾರಾಂಶ ಏನು? ನಾವು ಯಾವುದು ಶಾಶ್ವತ ಸ್ಥಿರ ಅಂದುಕೊಂಡಿದ್ದೇವೋ, ಈ ಭೂಮಿ, ಪರ್ವತಗಳು, ನಕ್ಷತ್ರಗಳು ಇವೆಲ್ಲವೂ ತಾತ್ಕಾಲಿಕ. ಆದರೆ ಯೇಸುವಿನ ಬೋಧನೆಗಳು ಮಾತ್ರ ಎಂದಿಗೂ ಅಳಿಸಲಾಗದ, ಬದಲಾಗದ ಬುನಾದಿ. ನಿಖರವಾಗಿ ಅದೇ ಈ ಇಡೀ ಚರ್ಚೆಯ ತಳಹದಿ. ಹಾಗಾದರೆ ಈ 2000 ವರ್ಷಗಳ ಹಿಂದಿನ ಪಾಠವನ್ನು ನಮ್ಮ ಇವತ್ತಿನ ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬೋದು? ನಾವಿವತ್ತು ಚಿಹ್ನೆಗಳನ್ನು ಓದುವುದರಲ್ಲಿ ಎಕ್ಸ್ಪರ್ಟ್ಗಳು. ಸ್ಟಾಕ್ ಮಾರ್ಕೆಟ್, ಹವಾಮಾನ ಎಲ್ಲವನ್ನೂ ಊಹಿಸ್ತೇವೆ. ಹೌದು, ಲೌಕಿಕ ಋತುಗಳನ್ನು ಓದುವುದರಲ್ಲಿ ನಾವು ತುಂಬಾ ಜಾಣರು. ಆದರೆ ಈ ಪಾಠ ನಮ್ಮನ್ನು ಕೇಳುತ್ತಿರುವುದು, ನಾವು ಆಧ್ಯಾತ್ಮಿಕ ಚಿಹ್ನೆಗಳನ್ನು ಓದುವುದರಲ್ಲಿ ಅಷ್ಟೇ ಜಾಣರಾಗಿದ್ದೇವೆಯಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಸಾಮತಿ ಕಷ್ಟಗಳನ್ನು ನೋಡುವ ನಮ್ಮ ದೃಷ್ಟಿಯನ್ನೇ ಬದಲಾಯಿಸುತ್ತೆ. ಜಗತ್ತಿನಲ್ಲಿ ಯುದ್ಧ, ವಿಪತ್ತು, ಸಾಂಕ್ರಾಮಿಕ ರೋಗಗಳನ್ನು ನೋಡಿದಾಗ ನಮಗೆ ಭಯ ಆಗೋದು ಸಹಜ. ಹೌದು, ನಿರಾಶೆ ಆಗುತ್ತೆ.
ಆದರೆ ಯೇಸುವಿನ ದೃಷ್ಟಿಯಲ್ಲಿ ಅವು ಕೇವಲ ಕೆಟ್ಟ ಘಟನೆಗಳಲ್ಲ. ಅವು ಅಂಜೂರದ ಮರದ ಚಿಗುರಿನ ಹಾಗೆ ಬರಲಿರುವ ಶಾಶ್ವತ ವಸಂತಕಾಲದ ಮುನ್ಸೂಚನೆಗಳು. ಅಂದ್ರೆ ಕಷ್ಟಗಳು ಹೆಚ್ಚಾದಂತೆ ನಮ್ಮ ಬಿಡುಗಡೆಯ ಸಮಯ ಹತ್ತಿರವಾಗುತ್ತಿದೆ ಎಂಬ ಭರವಸೆ ನಮಗೆ ಬರಬೇಕು. ಇದು ನಮ್ಮ ಜೀವನದ ಬುನಾದಿಯ ಬಗ್ಗೆಯೂ ಒಂದು ನೇರವಾದ ಪ್ರಶ್ನೆಯನ್ನು ಕೇಳುತ್ತೆ ಅಲ್ವಾ? ನಾವು ನಮ್ಮ ಜೀವನವನ್ನು ಯಾದರ ಮೇಲೆ ಕಟ್ಟುತ್ತಿದ್ದೇವೆ? ನಾಳೆ ಇಲ್ಲವಾಗಬಹುದಾದ ನಮ್ಮ ಕೆಲಸ, ಅಂತಸ್ತು, ಬ್ಯಾಂಕ್ ಬ್ಯಾಲೆನ್ಸ್, ಅಥವಾ ಎಂದಿಗೂ ನಾಶವಾಗದ ಶಾಶ್ವತವಾದ ಮೌಲ್ಯಗಳ ಮೇಲ? ಮತ್ತು ಯೇಸುವಿನ ಮಾತನ್ನು ನಂಬಲು ಒಂದು ಐತಿಹಾಸಿಕ ಆಧಾರವಿದೆ. ಅವರು ಜೆರುಸಲೇಮಿನ ನಾಶದ ಬಗ್ಗೆ ಹೇಳಿದ್ದು ಅಕ್ಷರಶಃ ನೆರವೇರಿತು. ಅದು ಅವರ ಉಳಿದ ಮಾತುಗಳ ಸತ್ಯಾಸತ್ಯತೆಗೆ ಒಂದು ಗ್ಯಾರಂಟಿಯ ಹಾಗೆ. ಹೌದು, ನಾನು ಹೇಳಿದ ಮೊದಲ ಭಾಗ 100ಕ್ಕೆ 100 ಸತ್ಯವಾಗಿದೆ, ಹಾಗಾಗಿ ಉಳಿದ ಭಾಗವೂ ಸತ್ಯವಾಗುತ್ತದೆ ಎಂದು ನೀವು ನಂಬಬಹುದು ಎನ್ನುವ ಭರವಸೆಯನ್ನು ಅದು ಕೊಡುತ್ತದೆ. ಒಟ್ಟಿನಲ್ಲಿ ಇವತ್ತಿನ ನಮ್ಮ ಚರ್ಚೆ ಒಂದು ಅಂಜೂರದ ಮರದ ಸರಳ ವೀಕ್ಷಣೆಯಿಂದ ಶುರುವಾಗಿ ಪ್ರಕೃತಿಯ ಪಾಠ, ಪೀಳಿಗೆಯ ಬಗೆಗಿನ ಗೊಂದಲ ಮತ್ತು ಕೊನೆಗೆ ಇಡೀ ಬ್ರಹ್ಮಾಂಡದ ಶಾಶ್ವತತೆಯ ಬಗೆಗಿನ ಒಂದು ಆಳವಾದ ಸತ್ಯದವರೆಗೆ ನಮ್ಮನ್ನ ಕರೆದುಕೊಂಡು ಬಂದಿದೆ. ಹೌದು. ಇದರ ಕೇಂದ್ರ ಸಂದೇಶವನ್ನು 3 ವಾಕ್ಯಗಳಲ್ಲಿ ಹೇಳಬಹುದು: ಜಾಗೃತರಾಗಿರಿ, ಭರವಸೆಯಿಂದಿರಿ ಮತ್ತು ನಿಮ್ಮ ಜೀವನವನ್ನು ಶಾಶ್ವತವಾದ ಅಡಿಪಾಯದ ಮೇಲೆ ಕಟ್ಟಿಕೊಳ್ಳಿ. ಸರಿ, ಹಾಗಾದ್ರೆ ನಮ್ಮ ಕೇಳುಗರು ಯೋಚಿಸುವುದಕ್ಕಾಗಿ ಇಲ್ಲೊಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ನಾವು ಲೌಕಿಕ ಋತುಗಳನ್ನು ಊಹಿಸುವುದರಲ್ಲಿ ಇಷ್ಟು ನಿಪುಣರಾಗಿದ್ರೆ, ನಮ್ಮ ಸುತ್ತಮುತ್ತಲಿನ ಇಂದಿನ ಜಾಗತಿಕ ಮತ್ತು ವೈಯಕ್ತಿಕ ಚಿಹ್ನೆಗಳು ನಾವು ಯಾವ ಆಧ್ಯಾತ್ಮಿಕ ಋತುವಿನಲ್ಲಿ ಇದ್ದೇವೆ ಎಂದು ಸೂಚಿಸುತ್ತವೆ? ಮತ್ತು ಅದಕ್ಕಿಂತ ಮುಖ್ಯವಾಗಿ, ಆ ಯೋಚನೆಯು ನಮಗೆ ಚಳಿಗಾಲದ ಭಯವನ್ನು ತರುತ್ತದೆಯಾ ಅಥವಾ ಬರಲಿರುವ ವಸಂತಕಾಲದ ಭರವಸೆಯನ್ನು ನೀಡುತ್ತದೆಯಾ? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.